ನಮಸ್ತೆ ಎಲ್ರಿಗೂ. ಅದೇ ಏನು ಅನಾಮಿಕ ವ್ಯಕ್ತಿ ಎಲ್ಲ ಗುಂಡಿಗಳನ್ನು ತೆಗಿಲಿಕ್ಕೆ ಹೇಳಿದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ FSL ವರದಿ ಬರಬೇಕಾಗಿದೆ. ಆದರೆ ಅನಾಮಿಕ ವ್ಯಕ್ತಿ ಹೇಳಿದಂಥ ಎಲ್ಲ ವಿಷಯಗಳು ಸುಳ್ಳು ಅಂತಂದು ಒಂದು ಕಡೆ ಹೇಳ್ತಾ ಇದ್ರೆ, ಅನಾಮಿಕ ವ್ಯಕ್ತಿ ಕೂಡ ಇದು ಸತ್ಯ ಅಂತ ಹೇಳ್ತಿದ್ರೆ. ಆದರೆ ಏನು SIT ಏನು ತನಿಖೆ ಆಗ್ತಿತ್ತು ಅದು ನಿಂತೇ ಬಿಡ್ಬೋದು ಅಂತಂದು ಹೇಳ್ತಾ ಇದ್ರು. ಆದರೆ ನಿನ್ನೆ ಡಾಕ್ಟರ್ G. ಪರಮೇಶ್ವರ್ ವಿಧಾನಸೌಧದಲ್ಲಿ ಇನ್ನು ಮುಂದೆ ತನಿಖೆ ಆರಂಭ ಆಗುತ್ತೆ ಅಂತಂದು ಹೇಳಿದ್ದಾರೆ. ಅಂದರೆ ಇಲ್ಲಿ ತನಕ ಆಗಿರೋದು ಬರೀ ಗುಂಡಿಯನ್ನು ಅಗೆಯುವಂಥ ಕೆಲಸ ಮಾತ್ರ ಆಗಿದೆ. ಇನ್ನು ಮುಂದೆ SIT ತನಿಖೆಯನ್ನು ಮಾಡುತ್ತಾ ಹೋಗುತ್ತೆ ಅಂತಂದು ಹೇಳಿದ್ದಾರೆ. ಅದಕ್ಕೆ ಇವತ್ತು ಏನಾಗಿದೆ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ತಮ್ಮ ಫಸ್ಟ್ ರಿಯಾಕ್ಷನನ್ನು ನೀಡಿದ್ದಾರೆ. PTI ಎಂಬುವ ಸುದ್ದಿ ಸಂಸ್ಥೆಗೆ ಅವರು ಇಂಟರ್ವ್ಯೂ ನೀಡ್ತಾ ಹೋದಾಗ ಅವರು ಏನು ಹೇಳ್ತಾ ಹೋಗಿದ್ದಾರೆ ಅಂದರೆ, ಮುಖ್ಯವಾಗಿ ಹೈಲೈಟ್ಸ್ ಹೇಳ್ತಾ ಹೋಗೋದಾದರೆ, ನಾನು ಯಾವುದೇ ರೀತಿಯ ಏನು SIT ತನಿಖೆ ನಡೀತಾ ಇದೆಯಲ್ಲ ಅದಕ್ಕೆ ನನ್ನ ಮನಸ್ಪೂರ್ವಕವಾಗಿ ನನ್ನ ಸಹಕಾರ ಇದೆ. ಹಾಗೆ ಸೌಜನ್ಯ ಕೊಲೆ ಕೇಸಲ್ಲೂ ಕೂಡ ನನ್ನ ಪೂರ್ತಿಯಾದ ಸಹಕಾರ ಇದೆ. ಹಾಗೆ ನಮ್ಮದು ಮೊದಲು ಸೌಜನ್ಯ ಕೇಸ್ ಏನಾಯಿತು ಆವಾಗ ನಾವೇ ಅದನ್ನು ಖುದ್ದಾಗಿ ತನಿಖೆ ಮಾಡಿ ಅಂತಂದು ಹೇಳಿದ್ವಿ. ಹಾಗೆ ಈಗ ಏನು ಸಾಮಾಜಿಕ ಜಾಲತಾಣದಲ್ಲಿ ಹರಡ್ತಾ ಇದೆ ಅದು ಶುದ್ಧ ಸುಳ್ಳು. ಹಾಗೆ ಕೆಲವೊಂದಿಷ್ಟು ಯುವ ಜನತೆಯನ್ನು ಮನಸ್ಸನ್ನು ಏನು ತಪ್ಪು ದಾರಿಗೆ ಎಳೆಯುವಂಥ ಕೆಲಸ ನಡೀತಾ ಇದೆ. ಆದರೂ ಕೂಡ ಧರ್ಮಸ್ಥಳಕ್ಕೆ ಬರುವಂಥ ಯಾವುದೇ ರೀತಿಯ ಭಕ್ತರ ಸಂಖ್ಯೆ ಕಡಿಮೆ ಆಗಿಲ್ಲ, ಅದು ಹೆಚ್ಚಾಗ್ತಾನೇ ಇದೆ. ಅದಕ್ಕೋಸ್ಕರ ಯಾವುದೇ ರೀತಿಯ ತೊಂದರೆ ಧರ್ಮಸ್ಥಳಕ್ಕಾಗಲಿ ಇಲ್ಲಿನ ಜನತೆಗಾಗಲಿ ಅದು ತಟ್ಟಿಲ್ಲ ಅಂತಂದು ಹೇಳಿದರು. ಆದ್ದರಿಂದ ನಮ್ಮ ಕ್ಷೇತ್ರದ ಮೇಲೆ ಹಾಗೆ ನಮ್ಮ ಕುಟುಂಬದ ಮೇಲೆ ಮಾಡಿದಂಥ ಆರೋಪ ಶುದ್ಧ ಸುಳ್ಳು ಅನ್ನುವ ಹಾಗಾಗಿದೆ ಅಂತಂದು ಹೇಳ್ತಾ ಬಂದರು. ಮತ್ತು ಅನಾಮಿಕನಿಗೆ ಸಂಬಂಧಪಟ್ಟಂತೆ ಇವತ್ತು SIT ಅವನನ್ನು ಪೂರ್ತಿಯಾಗಿ ತನಿಖೆ ಮಾಡ್ತಾ ಬಂತು. ಹಾಗೆ ಆ SIT ತನಿಖೆ ಮುಗಿದ ನಂತರ ಅವನು ಮಾಧ್ಯಮದವರಿಗೆ ಕೈ ಬೀಸುತ್ತಾ SIT ಅವರು ಅವನನ್ನು ತಮ್ಮ ಕಾರಿನಲ್ಲಿ ಕರೆದುಕೊಂಡು ಹೋದರು. ಇನ್ನು ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ತಾಯಿಯವರು ಏನು ಫೋಟೋ ತೋರಿಸಿದ್ರು, ಇವಳೇ ನನ್ನ ಮಗಳು ಅನನ್ಯ ಭಟ್ ಅಂತಂದು. ಆದರೆ ಮಾಧ್ಯಮದವರು ಅದನ್ನೆಲ್ಲ ಚೆಕ್ ಮಾಡಿ ನೋಡಿದಾಗ ಅವರು ವಾಸಂತಿ ಅನ್ನೋರು ಏನು ತೀರ್ಕೊಂಡಿದ್ರು ಅವರ ಫೋಟೋವನ್ನು ಇವರು ತಂದು ತೋರಿಸ್ತಾ ಇದ್ದಾರೆ ಎನ್ನುವಂಥ ಕ್ಲಾರಿಫಿಕೇಷನ್ಗೆ ಬರಲಾಯಿತು. ಆದರೆ ಸುಜಾತ ಭಟ್, ನಾನು ಯಾಕೆ ಇನ್ನೊಬ್ಬರ ಫೋಟೋವನ್ನು ತೋರಿಸ್ತಾ ಹೋಗಲಿ, ನನಗೆ ಅವರಿಗೆ ಸಂಬಂಧ ಇಲ್ಲ, ಇವಳು ನನ್ನ ಮಗಳೇ ಅಂತಂದು ಹೇಳ್ತಾ ಬಂದರು. ಹಾಗೆ ಇದು ಮುಂದೆ ತನಿಖೆ ಏನಾಗುತ್ತೋ ಅಂತಂದು ಕಾದು ನೋಡಬೇಕಾಗಿದೆ.